ದೇವಲೋಕದಿಂದ ಆಡಳಿತ ಆಗತ್ತೆ, ಇಂದ್ರಲೋಕದಿಂದ ಆಡಳಿತ ಆಗತ್ತೆ. ದೇವಾನುದೇವತೆಗಳಲ್ಲೆಲ್ಲ ನಿಂತಿರ್ತಾರೆ, ಕಿಂಕರ ಆದಿ ಪುರುಷರೆಲ್ಲ ನಿಂತಿರ್ತಾರೆ. ಇವರೆಲ್ಲ ಜಗತ್ತನ್ನು ನಡೆಸುತ್ತಾರೆ. ಇವೆಲ್ಲ ವೇದಗಳಲ್ಲಿ ಬಂತು, ಋಗ್ವೇದಗಳಲ್ಲಿ ಬಂತು. ಆದ್ರೆ ಬಾಬಾ ಸಾಹೇಬ್ರು ಅದನ್ನು ಒಪ್ಪಲಿಲ್ಲ, ಒಪ್ಪಲಿಕ್ಕೆ ಸಾಧ್ಯನೂ ಇಲ್ಲ ಅಂದ್ರು. ಇನ್ನು ನ್ಯಾಯವೇ ಮಾನದಂಡ. ಯಾವುದೇ ಧರ್ಮವನ್ನು ಅಳೆಯುವ ಮಾನದಂಡ ನ್ಯಾಯವಾಗಿರಬೇಕು. ಹಿಂದೂ ಧರ್ಮ ಅಸ್ಪೃಶ್ಯತೆ ಬಗ್ಗೆ ತೋರಿದ ಅನ್ಯಾಯದಿಂದ ಅದನ್ನು ಸ್ವೀಕರಿಸಿದೆ. ಸುಮ್ಮನೆ ತಮಾಷೆಯಾಗಿ ಅಲ್ಲ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿತ್ತು. ನ್ಯಾಯ ಅನ್ಯಾಯ ಇರಲಿಲ್ಲ. ಅವಾಗೆಲ್ಲ ನ್ಯಾಯ ಯಾರು ಕೊಡ್ತಾ ಇತ್ತು? ಸನ್ಯಾಸಿಗಳು ಕೊಡ್ತಾ ಇತ್ತು. ನಾವೇನಂತೀವಿ? ಸನ್ಯಾಸಿಗೇನು ಗೊತ್ತು ಸಂಸಾರದ ತಾಪತ್ರಯ ಅಂತ ನಾವಂತೀವಿ. ಅವ್ನಿಗೆ ಹೆಂಡ್ರಿಲ್ಲ, ಮಕ್ಕಳಿಲ್ಲ, ಮೊಮ್ಮಕ್ಕಳಿಲ್ಲ, ಗಿರಿಮೊಮ್ಮಕ್ಕಳಿಲ್ಲ, ಅಂಗಿ ಕೊಡಿಸು, ಚಟಿ ಕೊಡಿಸು ಅನ್ನಂಗಿಲ್ಲ, ಶಾಸ್ವಿಲ್ಲ, ಜೀರಿಗಿಲ್ಲ ಅನ್ನಂಗಿಲ್ಲ, ಏನೂ ಇಲ್ಲ. ಸನ್ಯಾಸಿಗಳು ಸಂಸಾರದ ಸಮಸ್ಯೆಯನ್ನು ಬಗೆಹರಿಸ್ತಿದ್ರಂತ. ಅದು ಒಪ್ಪಲಿಲ್ಲ ಸಾಹೇಬರು, ಬೇಡ ಅಂತ. ಇನ್ನು ಬೌದ್ಧ ಧರ್ಮದ ಆಯ್ಕೆಯನ್ನು ಯಾಕೆ ಮಾಡಿಕೊಂಡು ಅಂದ್ರೆ, ಬೌದ್ಧ ಧರ್ಮ ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವವನ್ನ, ಸಾಮಾಜಿಕ ನ್ಯಾಯವನ್ನ ನೀಡುತ್ತದೆ.